ಈ ಹುಡುಗಿಗ ಅಷ್ಟು ತಿಳಿಸಿ ಹೇಳಿದೆ. ನನಗೇನು ಹೇಳಿಲ್ಲ ಮಾಡಿಲ್ಲ, ಹಂಗ ಹೊಂಟಿರಿ ಅಂತೇಳಿ ಹಂಗ ಗುಂಡಿ ಅಳ್ಳಾಡ್ಸ್ಕೊಂತ ಬ್ಯಾಗ್ ಹಿಡ್ಕೊಂಡು ಕೈಯಾಗ ಒಂದು ಹೊಂಟು ಬಿಡ್ರಿ ಇಬ್ರು ಗಂಡ ಹೆಂಡತಿ. ಹಿಂಗಾದ್ರೆ ನಡೆಯಂಗಿಲ್ಲ, ಈಕಿನ್ನ ನನ್ನ ಕೈಯಾಗ ತಗೊಳ್ಳಬೇಕು. ಆಗಳಕ್ಕೆ ಕಮಲಿ ಆಗಿದ್ದು ಕರೆನ ಐತಿ, ಅವ್ರಿಬ್ಬರನ್ನ ಹದ್ ಬಸ್ನಾಗ ಇಟ್ಕೋಬೇಕು. ಇಲ್ಲ ಅಂದ್ರೆ ನನಗೆ ಉಳುಗಾಲಿಲ್ಲ ಈ ಮನ್ಯಾಗ. ಮನೆಯಿಂದ ಹೊರಗೆ ಹೆಜ್ಜೆ ಇಡ್ಬೇಕಂದ್ರೆ ಅವ್ರು ನನ್ನ ಪರ್ಮಿಷನ್ ತೊಗೊಂಡು ಹೋಗ್ಬೇಕು. ಹಂಗೆ ಮಾಡ್ತೇನೆ ಇಬ್ರು. ಇದ್ಯಾಕೆ ನಮ್ಮನೆ ಅತ್ತಿಂದ ತಂಡಾಡಕತ್ತಾಳ? ಎಂಥ ಹುಡುಗಿ ಬಂದು ನಮ್ಗೆ ಜೋಡಾತ ಏನು? ನಾನೇನಾರ ಹುಡುಗಿ ನೋಡಕ್ಕೆ ಹೋಗಿದ್ದೆ ಅಂದಿದ್ರೆ ಅವತ್ತೇ ಬೇಡ ಅಂತಿದ್ದೆ. ಅದು ಅದ್ರ ಅವತಾರನು ನೋಡಕ್ಕಾರ ಚಂದಿಲ್ಲ, ಅದ್ರ ಅರಬಿನರ ಒಂದು ಈಟು ಅದು ಕೊಪ್ಪೆ ಇಲ್ಲ. ಅದೇನು ನೋಡಿ ನನ್ನ ಮಗಗೆ ಇಷ್ಟ ಆತೇನು. ಸವಿತಾ, ಸವಿತಾ ಅತ್ತಿ ನೀವ್ರಿ ಯಾವಾಗ ಬಂದ್ರಿ? ನೀವು ಒಬ್ಬಕಿನ ಅಲ್ಲೇನೋ ಯೋಚನೆ ಮಾಡ್ಕೊಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಡ್ಡಾಡಕತ್ತಿದ್ದೆ ನೋಡು, ಅವಾಗ ಬಂದೆ. ಹೌದು, ಅಷ್ಟೊಂದು ಡೀಪ್ ಆಗಿ ಏನು ಯೋಚನೆ ಮಾಡತ್ತಿದಿ? ಅದು ಏನಿಲ್ರಿ ಅತ್ತಿ, ಈ ಕೆದಾಳಲ್ಲ ಹೊಸ ಸೊಸಿ ಸುಮಾ, ಆಕಿ ನನಗೆ ಏನು ಒಂದು ಈಟು ಹೇಳಲಾರ್ದಂಗೆ ಹಂಗ ಹೊರಗೆ ಹೋಗಾಳ ನೋಡ್ರಿ. ಈಗಿನ ನಿನಗೇನು ಹೇಳಲಾರ್ದಂಗೆ ಹೊರಗೆ ಹೋದ್ಲಾ? ಅಯ್ಯಯ್ಯ, ಅದಕ್ಕೇನು ಬಂದೈತೆ ದಾಡಿ? ಒಬ್ಬಕಿನ ಹೋಗ್ಯಾಳನ? ಇಲ್ಲ, ಜೊತೆಗ ನನ್ನ ಮಗ ಹೋಗ್ಯಾನ. ಏನ್ ರಾಜೇಶ್ ಹೋಗ್ಯಾನೇನ? ರಾಜೇಶ್ ಹೋಗ್ಯಾನ. ಆತಲ್ಲ ಬಿಡು, ಮತ್ತಿನ್ನೇನು ಗಂಡನ ಜೊತೆ ಹೋಗ್ಯಾಳ ತಗೋ. ನೀ ಹೇಳೋದ್ ನೋಡಿದ್ರೆ ನಾವು ಒಬ್ಬಕಿನ ಹೋಗ್ಯಾಳನ್ನ ಅಂತಂದೇಳಿ ಅವು ಹಾರ್ದೆ. ಹಂಗಲ್ರಿ ಅತ್ತಿ, ಒಂದರ ಮಾತು ನನ್ನ ಕಿವಿ ಹಾಕ್ಬೇಕು. ಏನೇನು ಇಲ್ಲ, ನಾನು ಇಷ್ಟೊತ್ತಾದ್ರೂ ಎದ್ದಿಲಿಕ್ಕೆ ಅಂತೇಳಿ ಹೊರಗ ಕಮಲಕ್ಕನ ಮುಂದೆ ಹೇಳಾತಿದ್ದೆ. ಏನ ಕಮಲಿ ಬಂದಿದ್ಲ? ಕಮಲಿ ಬಂದಿದ್ಲು. ಏನ ಹುಡುಗರ್ಗ ಅಂದ್ರ ಇಬ್ರಿಗೂ ಈಗ ಹೊಸ ಮದುವೆ ಆಗೈತಲ್ಲ, ಊಟಕ್ಕೆ ಕರಿತಾಳಂತ. ಮತ್ತೆ ನೀನ್ ಸೊಸಿನೂ ಪರಿಚಯ ಇಲ್ವಾ ನಂಗ, ಪರಿಚಯ ಮಾಡ್ಕೊಂಡಂಗ ಆಕೇತಿ ಅಂತಂತ ಹೇಳಿ ಕರ್ದು ಹೋದ್ರಾತಂತ ಬಂದಿದ್ಲು. ಈಕಿನ್ ಕೇಳಿದ್ಲು, ಇದಿನ್ನೂ ಮಕ್ಕೊಂಡಾಳ್ ಬಿಡ ಅಂತಂತ ಹೇಳಿ ಅನ್ನೋದ್ರೊಳಗ ಹಂಗ ಬಂದ ಬಿಟ್ಟಾಳ. ಹಿಂದ್ಗುಟ ತಯಾರಾಗಿ ಬ್ಯಾಗ್ ಹಿಡ್ಕೊಂಡು ಟಾಂಗ್ ಟಾಂಗ್ ಅಂತ ಬಂದ್ಬಿಟ್ಟಾಳ. ಎಲ್ಲಿ ಹೊಂಟಿವ ಅಂತ ಕೇಳಿದ್ರ ಅವಾಗ ಅಂತಾಳ, ರಾಜ ನಾನು ಹೊರಗೆ ಹೊಂಟಿವಿ, ಬೆಳಗ್ಗೆ ನಾಷ್ಟವೇ ಬೇಡ, ಮಧ್ಯಾಹ್ನ ಊಟ ಬೇಡ, ರಾತ್ರಿನೂ ಊಟ ಬೇಡ, ಹೊರಗಡೆನ ಊಟ ಮಾಡ್ತೇವಿ, ನಮ್ಗೆ ಅಡಿಗೆ ಮಾಡ್ಸ್ಕೊಂಡ್ ಬರ್ಬೇಡ, ಅಡಿಗೆ ಮಾಡ್ಸಿಡ್ಬೇಡ್ರಿ ಅಂತ ಎಷ್ಟರ ಸೊಕ್ಕಿದಿತ್ ನೋಡ್ರಿ. ಏನೋ ನಿನಗೆ ಹೇಳಾದಂಗ ಇಬ್ರು ಪ್ಲಾನ್ ಮಾಡ್ಯಾರನ? ಹ್ಞೂ ರೀ ಅತ್ತಿ, ಅದಕ್ಕೆ ನನಗೆ ಇಷ್ಟು ಸಿಟ್ಟು ಬಂದಿದ್ದ. ಆಕಿ ಕಮಲಿ ಅಂದಿದ್ದು ಕರೆಕ್ಟ್ ಐತಿ. ಆಕಿ ಅನ್ನ ಕತ್ತಿದ್ಲು, ನೀನ್ ಹದ್ದು ಬಸ್ ಒಳಗೆ ಇಟ್ಕೊಂಡಿಲ್ಲ ಅಂದ್ರ ಈ ಸೊಸಿ ನೀನ್ ಕೈ ಬಿಟ್ಟು ಹೊಕ್ಕಾಳ ನೋಡು. ಮೊದ್ಲ ಮುಂಚೆಕಿನ ಸೊಸಿನೂ ಹಂಗ ಇದ್ಲು, ಈಕಿನೂ ಹಂಗ ಹಾಕಾಳ ಅಂತ ಹೇಳಿ ಅನ್ನಕತ್ತಿದ್ಲು. ಈಕಿ ನೋಡಿದ್ರೆ ಅಷ್ಟೊತ್ತಿಗೆ ಬಂದಕಿನ ಇಷ್ಟೆಲ್ಲ ರಗಳೆ ಎಬ್ಸಿದ್ಲು ನೋಡ್ರಿ. ರಾಜೇಶಿಗೆ ಹೇಳ್ಬೇಕಿತ್ತು, ಇನ್ನೇನು ಅವನಿಗೆ ಹೇಳೋದು. ಅವನು ನನಗೆ ಹಂಗ ಅಂತ ಹೋದ. ಅವನು ಹಂಗ ಹೆಂಡತಿ ಸರಿಗೆ ಇಟ್ಕೊಂಡು ಹೊಂಟಾನ. ಸಿಗ್ಲಾರ್ದಕ್ಕೆ ಸಿಕ್ಬಿಟ್ಟಾಳ. ಇದು ಯಾಣೆ ಮದುವೆ ಆದ್ರೂ ಆ ನಮ್ನಿ ಮಾಡ್ತಾನೆ. ಇನ್ನು ಫಸ್ಟಿಗೆ ಈ ಹುಡುಗಿ ಸಿಕ್ಕಿದ್ಲಂದ್ರೆ ಇನ್ನೂ ಏನು ಮಾಡ್ತಿದ್ದೆ ಯಾರಿಗೆ ಗೊತ್ತು. ಇರ್ಲಿ, ಹೊಸದಂಗೆ ಮದುವೆ ಆಗೈತಲ್ಲ, ಅವಂಗೂ ಒಂದಿಟ್ಟು ಇರ್ತತಿ ಮನಸ್ಸಿನಾಗ, ಸ್ವಲ್ಪ ದಿವಸ ಅಷ್ಟ. ಆದ್ರೂ ರೀ ಅತ್ತಿ, ನಮ್ಮ ಮನ್ಯಾಗ ನಾವು ಹೇಳ್ದಂಗೆ ಕೇಳ್ಕೊಂಡಿಲ್ಲ ಅಂತಂದ್ರೆ ಅಂತವ್ರು ನಮ್ಮ ಮನ್ಯಾಗ ಇರೋದು ಬೇಕಾಗಿಲ್ಲ. ನೋಡ್ ಸವಿತಾ, ಈಗ ನೀನು ಭಾಳ ಸಿಡು ಮಾಡಕತ್ತಿ ಅಂತ ಇಟ್ಕೋ. ಆಕಿ ನಾಳೆ ಮುಂಜಾನೆ ಎದ್ದು ಬೇರೆ ಆಗೋಣಂದ್ರೆ ಏನು ಮಾಡ್ತಿದ್ದಿ? ಬೇರೆ ಆದ್ರೆ ಆಗ್ಲಿ ಬಿಡ್ರಿ, ನನಗೇನಾಗಬೇಕಾಗೈತಿ? ಅದು ಅಷ್ಟು ಚಂದ ಆಗೋಂಗಿಲ್ಲ. ಮೊದ್ಲ ಈಗ ಊರಾಗೆಲ್ಲ ನೀನು ಸೊಸೆಂದ್ರಿಗೆ ಭಾಳ ಹುರ್ಕೊಂಡು ಮುಕ್ತಿ ಅಂತಂದು ಹೇಳಿ ಹೆಸರು ಆಗ್ಬಿಟ್ಟೈತಿ. ಈಗ ಈ ಹುಡುಗಿವು ಹಿಂಗ ಮಾಡಿದಂದ್ರೆ ಅವ್ರು ಮಾತಾಡಿದ್ದ ಕರೆಕ್ಟ್ ಆಗ್ಬಿಡ್ತೈತಿ. ಇಂಥ ಸೊಸೆಂದ್ರ ಇದ್ರೆ ಮತ್ತೆ ನಾವು ಹೆಂಗಿರ್ಬೇಕು ಹೇಳ್ರಿ ನೋಡೋಣ ಅತ್ತಿ. ಬೇಡವಾ, ಭಾಳ ದುಡುಕಿ ನಿರ್ಧಾರ ತಗೋಬೇಡ. ಅವ್ನ ಜೋಡಿ ನಾ ಮಾತಾಡ್ತೇನಂತ. ಆದ್ರೂ ಆ ಹೆಣ್ಣು ಭಾಳ ಮಿಕ್ಕಿದ್ದೈತೆ ತಗೋರಿ. ಏನ್ ಮಾಡ್ದವ ನಿನ್ ಮಗ್ ಇಷ್ಟ ಆಗ್ಯಾಳ, ಮತ್ತೆ ಏನ್ ಮಾಡೋದು? ಮದುವೆ ಮಾಡ್ಸಿಲ್ಲ ಅಂತ ಅಂದಿದ್ರ ಓಡ್ ಹೋಗಿ ಮದುವೆ ಹಾಕಿದ್ರು ನೋಡು. ಓಡ್ ಹೋಗಿದ್ರೆ ಕಾಲ ಕಡಿತಿದ್ದೆ ಇಬ್ರದು. ಹಂಗ ಮಾಡಕ್ ಆಗಂಗಿಲ್ವಾ? ಅಷ್ಟಕ್ಕೂ ಅವ್ರ ಇಬ್ರದೇನು ಒಂದೇ ಮದುವೆನ? ಎರಡನೇ ಮದ್ವಿ. ನಾವು ಏನ್ ಬಾಳದು ಮಾತಾಡಕ್ ಆಗಂಗಿಲ್ಲ, ಹೋಗ್ಲಿ ಬಿಡು. ಅಂದಂಗ ನನ್ ಮಗ ಎಲ್ಲಿ ಹೋಗ್ಯಾನ? ಅವ್ರಿಗೇನ್ರಿ ಮನಿ ಬಗ್ಗೆ ಚಿಂತಿಲ್ಲ, ಏನಿಲ್ಲ, ತಮ್ಮ ಪಡಿತಾವ ಆರಾಮಾಗಿರ್ತಾರ. ಏನ್ ಮಾಡೋದೈತವ, ಹಂಗೆ ಹುಟ್ಟು ಬಿಟ್ಟದ ನನ್ನ ಮಗ. ರಾತ್ರಿ ಬರ್ತೇನಂದಾರಲ್ಲ, ತಗೋ, ಇವತ್ತು ರಾತ್ರಿ ಬರ್ಲಿ, ನಾಳೆ ಮುಂಜಾನೆ ದಾನ ಹೇಳ್ತೇನಂತ ಅವಂಗ. ನೀವು ಹೇಳ್ರಿ, ಇಲ್ಲ ಅಂದ್ರೆ ಮತ್ತೆ ನಾನು ಬೇರೆ ರೀತಿಯಿಂದ ಹೇಳ್ಬೇಕಾಕೈತಿ. ಬೇಡ, ನೀ ಭಾಳ ಇದರಿಂದ ಹೇಳ್ತಿ, ಮನ್ಸಿಗೆ ನೋವಾಗೋಂಗ. ನಾ ಎಲ್ಲ ಮಾತಾಡ್ತೇನೆ ಅವ್ರಿಬ್ರು ಜೋಡಿ. ಅಷ್ಟು ಮಾಡ್ರಿ. ಸರಿ ತಗೋ, ನಾನು ಒಂದಿಟ್ಟು ಇಲ್ಲಿ ಬಾಜು ಮನೆಗೆ ಹೋಗಿ ಬರ್ತೇನೆ. ಒಂದು ಸ್ವಲ್ಪ ಪಾರಕನ ಕಡೆ ಕೆಲಸ ಐತಿ. ಹಂಗ ಅವ್ರ ಮನ್ಯಾಗ ಬ್ಲೌಸ್ ಹೊಲ ಕೊಟ್ಟಿದ್ದಾರೆ. ನಾನು ಹೊಲ್ದಾಳನ್ನ ಕೇಳ್ರಕಿನ್ ಸೊಸಿ ಕಡೆ. ಅಲ್ಲ, ಯಾವಾಗ ಕೊಟ್ಟಿದ್ನಿ? ಯುಗಾದಿ ಮುಂದೆ ಕೊಟ್ಟಿದ್ದೆ. ಸುದ್ದಾತ ಇನ್ನೂ ಕೊಟ್ಟಿಲ್ಲೇನ? ಇಲ್ಲ, ದಿನ ಹೋಗೋಕೆ ಸಾಕಾತ್ರಿಪ್ಪ. ಈಗ ಮುಂದೆ ಅವ ಪ್ರಕಾಶಿ ಮದುವೆ ಇರ್ತದಲ್ಲ, ಅವಾಗಾರ ಹಾಕೋಬೇಕ ಬ್ಲೌಸ್. ಹೊಲ್ದಿಲ್ಲ ಅಂದ್ರೆ ಕೊಡ ಅಂತ ಹೇಳ್ರಕಿ. ಅಯ್ಯಯ್ಯ, ಆ ಹುಡುಗಿ ಕಡೆ ಯಾಕೆ ಅವ ಕೊಡಕ್ ಹೋದಿ? ಚಲೋ ಹೊಲಿತಿದ್ರಿ ಅತ್ತಿ ಅದು? ಅಯ್ಯ, ಚಲೋ ಹೊಲೆದತ್ಲಾಗಿರ್ಲಿ, ಬಾ ದಿವಸ ಆದ ಕೂಡಲೇ ಬ್ಲೌಸ್ ಕಳ್ದು ಬಿಡ್ತಾಳಕಿ, ಬ್ಲೌಸ್ ಪೀಸ್. ಅಯ್ಯಯ್ಯೋ, ಹಂಗಾರ ರೀ ಅತ್ತಿ, ಹೊಲ್ದಿದ್ಲಂದ್ರೆ ಕೇಳ್ರಿ, ಇಲ್ಲಾರ ಸುಮ್ಮನೆ ಅರ್ಬಿನಾರ ಇಸ್ಕೊಂಬರ್ತೇನೆ. ಒಳ್ಳೆ ಚಲೋ ಸೀರೆ ಒಳಗಿಂದ ಐತ್ರಿ ಅದು ಬ್ಲೌಸ್ ಪೀಸ್. ಆಳ್ತಿ ಬ್ಲೌಸ್ ಏನ್ ಕೊಟ್ಟನಲ್ಲ, ಅದು ಚಲೋ ಸೀರೆ ಆಳ್ತಿ ಬ್ಲೌಸ್ ರೀ. ಆತೋ ಕೇಳ್ಕೊಂಬರ್ತೇನೆ. ಎಲ್ಲವೂ ನಂಗೆ ಕಡಕಂತನ ಹುಟ್ಟುಬಿಟ್ಟಾವ ನೋಡು. ಅಯ್ಯ ಮುದೇವಿ, ಎಲ್ಲೋಗಿದ್ದಿ ಇಷ್ಟೊತ್ತನ? ನಾನೆಲ್ಲ ಹೋಗ್ಲಾ, ಇಲ್ಲೇ ರೂಮ್ನಾಗಿದ್ದೆ. ಅದ ಅಂತಾನೆ, ನೀವೆಲ್ಲ ಹೋಗಿರಿ ಹೊರಗ? ಎಲ್ಲೂ ಹೋಗಂಗಿಲ್ಲ. ಹೌದು, ಅವತ್ತಕ್ಕೆ ಯಾರೋ ಚಮ್ಮಕ್ ಚಲ್ಲು ಬಂದಿದ್ಲಲ್ಲ, ಆಕಿಗೇನು ಅರ್ಬಿ ಕೊಟ್ಟು ಬಂದ್ರನ? ಕೊಟ್ಟು ಬಂದೆ. ಇನ್ನೊಮ್ಮೆ ಏನಾರ ಆಕಿ ಮನಿ ಕಡೆ ಬರ್ಬೇಕು, ಆಕಿನ ಹರಿದ ಹರಿ ಪಲ್ಯನ ಮಾಡ್ತೇನೆ. ಅಲ್ರಿ, ಆಕಿನ ವಯಸ್ಸೇನು ನಿಮ್ ವಯಸ್ಸೇನು? ನೀವ ಬೇಕಂತಾಳಲ್ಲ ಅರ್ಬಿ ತಗೊಳಕ. ಪಾಪ ಬಿಡ. ಏನು ಪಾಪ ಗೀಪ ಅಂತ ಅಂದ್ರ ನಾಳೆ ಒಂದ್ ಪಾಪನ ಓದ್ಕೊಂಡ್ ನಿಲ್ತಾಳ ನಮ್ಮ ಮನಿ ಮುಂದೆ. ಯಾಕ ನಿನ್ ಗಂಡನ ಮೇಲೆ ಅಷ್ಟು ನಂಬಿಕೆ ನಿನ್ಗ? ನಾನೇನ್ ನಿಮಗ್ ಹೊಗಳಿದೆ ಅಂತಿಕೊಂಡ್ರಿ? ಇಲ್ಲ, ನಿಮ್ಮನ್ನ ನೋಡ್ರಿ ಮತ್ತ ತಲೆ ಮೇಲೆ ಒಂದ್ ಕುಟ್ಟೆ ಬಿಡ್ತೇನೆ. ಇನ್ನೊಮ್ಮೆ ಯಾಕೆ ಅಲ್ಲ, ಯಾರು ಬರಬಾರ್ದು ಮನಿ ಮುಂದೆ. ತಗೋವಾ, ನಾನು ಅಂಗಡಿ ಕಡೆ ಹೋಗಿ ಬರ್ತೇನೆ. ಹುಷಾರಿ, ಆ ಹುಡುಗಿ ಕಡೆಯಿಂದ ದೂರ ಇರ್ರಿ. ಅಲ್ಲ, ಆ ಹುಡುಗಿ ಏನ್ ಮಾಡ್ತತಿ? ಒಂದ್ಸಲಿ ಬಂದ್ಲಂದ್ರೆ ಏನೇ ಇಲ್ಲ ಅಂದ್ರೂ ಒಂದು 10-12 ಸಾವಿರ ರೂಪಾಯಿ ಶಾಪಿಂಗ್ ಮಾಡ್ತಾ. ಆಕಿ 10,000 ರೂಪಾಯಿ ಅಲ್ಲ, ಲಕ್ಷ ಗಂಟ್ಲೆ ಶಾಪಿಂಗ್ ಮಾಡ್ಲಿ, ಆದ್ರೆ ನಮ್ಮ ಅಂಗಡಿಗೆ ಬರಂಗಿಲ್ಲ ಆಕಿ. ಬಿಡ ಪಾಪ, ಆಕಿನಿಂದ ನಮ್ಮ ಅಂಗಡಿ ನಡ್ಯಾಕತ್ತೈತಿ. ಹಂಗಾರ ಅಂಗಡಿನ ಬೇಡ. ಏನದಿಯ ನೀನು? ಹೌದು, ನಾ ಹಿಂಗ. ತಗೋ, ನಾ ಅಂಗಡಿ ಕಡೆ ಹೋಗಿ ಬರ್ತೇನೆ. ಜಲ್ದಿ ಬರ್ರಿ. ಎಷ್ಟರ ನಿನಗೆ ಸಂಗತಿದ್ದಿತ್ತ? ಮನ್ಯಾಗಿದ್ರ ಬರೀ ಮನ್ಯಾಗ ಕುಂದಿರ್ತೀರಿ, ಎಲ್ಲೂ ಹೋಗಂಗಿಲ್ಲ ಅಂತಿದಿ. ಹೊರಗೆಲ್ಲಾರ ಹೋದ್ರ ಕೆಲ್ಸಕ್ಕ ಜಲ್ದಿ ಮನಿಗ್ ಬಾ ಅಂತಿದಿ. ಎಷ್ಟೊತ್ತಿದಿ? ಯಾಕ ನನ್ ಬಿಟ್ಟು ಇರಕ್ ಆಗಂಗಿಲ್ಲ ನಿನಗ? ನಿಮ್ಮ ಬಿಟ್ಟು ಇರಕ್ ಆಗಂಗಿಲ್ಲ ಅಂತಲ್ಲ, ನಿಮ್ಮನ್ನ ಯಾರ ಹಾರಿಸ್ಕೊಂಡು ಹೋದ್ರಲ್ಲೇ ಹೊರಗ, ನಾ ಏನ್ ಮಾಡ್ಲಿ?
ಆದ್ರ ನಾ ಅಷ್ಟು ತ್ರಿಪುರ ಸುಂದರ ಅದೇನ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ಲ. ಹುಡುಗಿಯರು ಅಷ್ಟು ಹಿಂದೆ ಬೀಳ್ತಾರೆ ಇಲ್ಲೇ ನಾನು ನೋಡಿದ್ರ. ಯಾರ ಹುಡುಗಿ ಒಂದು ಕೊಟ್ಲ ಅಂದ್ರೆ ಅಲ್ಲೇ ಎಲ್ಲರೂ ಕಲಿ ತಿರುಗಿ ಬಿದ್ರೆ ನಾ ಏನ್ ಮಾಡ್ಲಿ? ಮತ್ತ ರಾತ್ರಿ ತನಕ ಮನಿಗೆ ಬಂದಿಲ್ಲ ಅಂತ ತಿಳ್ಕೊಂಡು ಹುಡುಕಾಡಕ್ ಬಂದ್ರ ಆ ಕತ್ಲದಾಗ ಕಂಡ್ರ ಕಾಣ್ಬೇಕಲ್ಲ ನೀವು. ಮೊದ್ಲು ಇದೇ ಇಟ್ಟು ಉದ್ದಕ್ಕ ತೆಳ್ಳಗ ನರಪೇತ್ ನಾರಾಯಣ ಇದ್ದಂಗ ಅದಿರಿ. ಅದಕ್ಕೆ ಅಂದಿದ್ದು ದೊಡ್ಡ ಬರ್ರಿ ಮನಿ. ಸರಿ ಸರಿ ತಗೋ, ಮಾನ ಮರ್ಯಾದೆ ತೆಗೆದು ನಿನ್ನ ನೋಡಿ ನಾ ಕಲಿಬೇಕು. ನಡ್ರಿ. ಯಪ್ಪ ಮನ್ಯಾಗ ಒಬ್ಬೊಬ್ರು ಒಂದೊಂದ್ ತರ ಅದಾರ ನೋಡು. ಸವಿತಕ್ಕ, ಅಯ್ಯ ಕಮಲಕ್ಕ ನೀನ? ಹೌದು, ನೀ ಯಾಕೆ ಹಿಂಗ್ ಸಿಟ್ನಾಗ ನಿಂತಿದಿ? ಹೋಗಯ್ಯವ ಹೋಗ, ನಾ ಏನ್ ಮಾಡ್ಲಿ? ಅಲ್ಲ ಈಗರ ಬಂದಿದ್ದಲ್ಲ, ಮತ್ತೆ ಯಾಕ ಏನ್ ಕೆಲ್ಸ ಐತಿ? ಅದಕ್ಕೆ ಬಂದಿ? ಏನಿಲ್ಲ, ನಿನ್ನ ಹತ್ರ ಒಂದಿಟ್ಟು ಮಾತಾಡ್ಬೇಕಂತ ಬಂದೆ ನೋಡು. ಏನದು? ಅದೇ ಈಗ ನಿನ್ ಮಗನ ಜೋಡಿ ಒಂದು ಹುಡುಗಿ ಹೋದ್ಲಲ್ಲ, ಆಕಿನೇನ ನಿನ್ ಸೊಸಿ? ಹ್ಞೂ ನಯ್ಯವ್ವ, ಹ್ಞೂ ಅದ ಪರ್ಸೆಂಟಾನ ನನ್ ಸೊಸಿ. ಈಗ ಯಾಕ ಸವಿತಕ್ಕ ಏನತ್ತ? ಇನ್ನೇನ್ ಬಿಡಯ್ಯವ್ವ, ಹೋಗ್ಲಿ ಬಿಡು, ಆಕಿನ ನೋಡ್ ನನ್ ಸೊಸಿ. ಯವ್ವ ಚೀಚಿ ನಾವಲ್ವಾ? ಯಾಕ ಏನಾತ್ ನಿನಗ? ಅಲ್ಲ ಅದು ನೋಡಾಕರ ಚಂದ ಐತೆನ? ಅದು ಅದ್ರ ಅರ್ಬಿನೂ ಯವ್ವ ಮಂಗ್ಯಾಗ ಅಂಗಿ ತೊಡಸ್ದಂಗಾಗಿತ್ತು. ಹೌದಲ್ಲ ಹೌದಲ್ಲೇ ಕಮ್ಲಿ? ಹ್ಞೂ ಅಯ್ಯವ್ವ, ಇದನ್ನೆಲ್ಲ ನೋಡ್ಕೊಂಡು ನೀ ಹೆಂಗಾರ ಸುಮ್ಮನದಿ ಅಂತ ನನಗೆ ಅರ್ಥನ ಆಗ್ಲಿ ನೋಡುವ. ಯಾಕೆ ನಿನಗೆ ಸಿಟ್ಟು ಬರ್ಲಿಲ್ಲನ? ಬಂದಿತ್ತು ಮನ್ಯಾಗ ನಮ್ಮ ಅತ್ತಿ ಎಲ್ಲಾರು ಸೇರಿ ಸಮಾಧಾನ ಮಾಡಿದ್ರ, ಮತ್ತೆ ಹೋಗ್ಲಿ ಬಿಡು ಅಂತ ಸುಮ್ಮನಾದೆ. ನೀ ಎಲ್ಲೇ ಹೊರಗೆ ಹೋದಂಗಿತ್ತವ, ಹೌದಲ್ಲ? ಎಲ್ಲ ಪ್ಯಾಟಿಗೆ ಹೋಗಿ ಬರ್ತೇವಿ, ಶಾಪಿಂಗ್ ಐತಿ, ಮತ್ತೆ ಹೊರಗೆ ಊಟ ಮಾಡಿ ಬರ್ತೇವೆ, ಆಡು ಹೊತ್ತು ಅಂತೇಳಿ ಹೋಗ್ಯಾವ ನೋಡು. ಹೌದನ? ನಿಂಗೆ ಹೇಳಿ ಹೋಗಿರ್ಬೇಕು, ಹೌದಲ್ಲ ಸವಿತಕ್ಕ? ಹೋಗ ಎಲ್ಲಿ ಹೇಳಿ ಹೋಗಿರ್ತಾವು. ಅಲ್ಲೇ ನೀ ಮಾತಾಡಕ್ ಬಂದಿದ್ದಲ್ಲ, ನೀ ಆ ಕಡೆ ಹೋದಿ, ಇದು ಈ ಕಡೆ ಬಂದಕಿನ ಏನ್ ಮಾಡಿದ್ಲಿ, ಹಿಂಗ್ ಹೊರಗೆ ಹೊಂಟೇವ್ರಿ ಅಂತ ಅಂದ್ಲು. ಅದನ್ನ ಕೇಳ್ದಾಗ ಅಂದಾಳ ನೋಡು. ಅಯ್ಯೋಯ್ಯೋ ನಾವಲ್ಯ. ಏನು ನೀ ಕೇಳ್ದಾಗ ಆಕಿ ಹೇಳಿದ್ಲಾ? ಹ್ಞೂ ಅಯ್ಯವ, ನಾ ಕೇಳ್ದಾಗ ಹೇಳಿದ್ಲು ನೋಡು. ಸುದ್ದಾತ್ ಬಿಡು. ಏನ ನಿನ್ ಮಗ ಆಕಿನ ಮೇಲೆ ಬಾಳ ರೊಕ್ಕ ಖರ್ಚು ಮಾಡಂಗೈತಿ. ಏನಾನ ಶಾಪಿಂಗ್ ಪಾಪಿಂಗ್ ಅಂತೇಳಿ ಕರ್ಕೊಂಡು ಹೋಗ್ಯಾಳ, ಮತ್ತೆ ಹೊರಗೆ ಊಟ ಬೇರೆ ಮಾಡಿಸ್ತಾನಂತ. ಸವಿತಕ್ಕ, ಯಾಕ ಹುಡುಗಿ ನನಗೆ ಚಲೋ ಅನ್ಸಾಕತ್ತಿಲ್ಲ. ಒಂದು ಈಟ ನೀನ್ ಆಕಿ ಮೇಲೆ ಕಣ್ಣು ಬಿಟ್ರೆ ಚಲೋ ನೋಡು. ಏನ್ ಮಾಡ್ಲಿ ಬಿಡಯ್ಯವ್ವ, ನಮ್ಮ ಮನ್ಯಾಗ ಸರಿ ಇಲ್ಲ ಯಾರು. ಯಾಕ ನೀ ಹುಡುಗಿ ನೋಡಕ್ ಹೋದಾಗ ನಿನಗೇನು ಗೊತ್ತಾಗ್ಲಿಲ್ಲೇನ? ಹೋಗಯ್ಯವ್ವ ಹೋಗ, ನಾ ಹುಡುಗಿ ನೋಡಕ್ ಹೋಗಿದ್ರೆ ಇದನ್ನ ಪಾಸ ಮಾಡ್ತಿದ್ದಿಲ್ಲ ನೋಡು. ಅವತ್ತು ಇಷ್ಟು ಸೇರಿ ಹೊಂಟ್ವೆ, ನಮ್ಮ ತವ್ರ ಮನೆಯಿಂದ ಫೋನ್ ಬಂತು, ಹಂಗಾಗಿ ನಾ ಆ ಕಡೆ ಹೋದೆ, ಇವ್ರು ಈ ಕಡೆ ಹೋದ್ರು, ಅಷ್ಟಾಗಿ ಇಷ್ಟ ಆಗೈತೆ ನೋಡು. ಅದಕ್ಕೆ ಅಂತಾನೆ ಒಂದ ಪಟ್ಟಿಗೆ ಈ ಹುಡುಗಿ ನೋಡ್ರೆ ನನಗೆ ಮನ್ಸಿಗೆ ಬರ್ಲಿಲ್ವಾ ಅಂತದು. ನೀ ಹೆಂಗ್ ಒಪ್ಕೊಂಡು ಮದುವೆ ಮಾಡಿದ್ದಿದ್ದಿ ಅಂತ ನನ್ನ ತಲೆಯಾಗ ಬಂತು ನೋಡು. ಅಲ್ಲ ಹುಡುಗಿದ್ ಮತ್ತೆ ಗುಣ ಚಲೋ ಐತಂತೇನ? ಏನವ ಅಂದ್ರೆ ನಿಂಗೆ ಗೊತ್ತಿಲ್ಲ? ನನ್ನ ಮಗ ಮೊಬೈಲ್ನಾಗ ಆಕಿನ ಪರಿಚಯ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ ಬಂದ ನೋಡು. ಆತ್ ತಗೋ, ಮೊಬೈಲ್ ಮದುವೆ ಏನಿದೆ? ಹ್ಞೂ ಅಯ್ಯವ್ವ ಹೋಗ್ಲಿ ಬಿಡು, ಆಗಿದ್ದಾಗೈತಿ. ಯಾವ್ದೋ ಕಾರಣಕ್ಕೂ ನೀನು ಹುಷಾರಿಲ್ಲ ನೀರು. ಅದಕ್ಕೆ ಇವತ್ತು ಬರ್ಲಿ ಮನಿಗೆ ಮಾಡ್ತೇನೆ ಅವ್ರನ್ನ. ಹೌದೇನಾ? ಯಾವಾಗ ಬರ್ತೇನೆ ಅಂತ ಹೇಳಾರ? ರಾತ್ರಿ ಉಂಡು ಬರ್ತೇವೆ ಅಂದಾರ. ನಾನು ಸಂಜಿಕ ಬರ್ರಿ ಅಂತ ಹೇಳೇನಿ. ರಾತ್ರಿ ಬೇಕಾದ್ರೆ ಇಲ್ಲೇ ಉಣ್ವಲ್ಲ, ಯಾಕೆ ಹೌದಲ್ಲ? ಅಯ್ಯ ನಿನ್ ಮಾತು ಕೇಳ್ತಾರಂತ ಮಾಡ್ಯಾನ? ಬೇಕಾದ್ರೆ ನೋಡು, ರಾತ್ರಿ ಹೊರಗ ಉಂಡು ಬರ್ತಾರ. ಎಲ್ಲಾರ ಉಂಡು ಬರ್ಲಿ, ಜಲ್ದಿ ಬರ್ರಿ ಅಂತ ಹೇಳೇನಿ. ಅಯ್ಯಯ್ಯ ನಿನಗೇನು ಗೊತ್ತಿಲ್ಲ ನೋಡ ಸವಿತಕ್ಕ, ರಾತ್ರಿ ಜಲ್ದಿ ಬರ್ತಾರಂತ ಮಾಡಿಯಾ. ರಾತ್ರಿ 12 1 ಬರಂಗಿಲ್ಲ ನೋಡು. ಊಟ ಗಿಟ್ಟ ಮಾಡಿ ಹೊರಗೊಂದು ಯಾವ್ದಾರ ಪಿಕ್ಚರ್ ನೋಡಿ ಬರ್ತಾರ. ಅದು ನೀನು 12 ಗಂಟೆಗೆ ಬಂದ್ರೆ ಪುಣ್ಯ ಅನ್ಕೋ, ಇಲ್ಲ ಅಂದ್ರ ನಾಳೆನ ಬರ್ತಿದ್ದಾರ. ಅಯ್ಯ ಅದೇ ಅಷ್ಟು ಖಡಾ ಖಂಡಿತವಾಗಿ ಹೇಳ್ತೀಯ? ನನ್ನ ಮಗ ಹಂಗಿಲ್ ತಗೋ, ರಾತ್ರಿ ಅಂದ್ರೆ ಕರ್ಕೊಂಡ್ ಬರ್ತೇನೆ ಅಂತ ಅಂದಾನ. ಅದು ಈಗ ಮದ್ವೆ ಆಗ್ಯಾವಲ್ಲ, ಒಂದಿಟ್ಟು ಅಷ್ಟು ಹುರುಪ್ ಇರ್ತೈತಿ. ಆದ್ರೂ ನನ್ನ ಮಾತು ಕೇಳ್ತಾನ ನನ್ನ ಮಗ. ನೀನು ತಿಳ್ಕೊಂಡು ನೋಡು ಸವಿತಕ್ಕ, ನೀನ್ ತಪ್ಪದು. ನೋಡ್ಬೇಕಾದ್ರೆ ನಾಳೆ ಮುಂಜಾನೆ ಮನಿ ಕಡೆ ಬರ್ತೀನಿ, ಬೆಳಗ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತೀನಿ ನೋಡಿ. ನೀನು ಹೋಗಯ್ಯವ ಹೋಗ, ನೀ ಏನಾರ ಹೇಳಿ ನನಗೆ ಹೆದರ್ಸ್ಬೇಡ. ಇಲ್ಲ ನಾನು ಯಾಕೆ ಹೆದರ್ಸ್ಲಿ ನಿನಗ? ಆ ಬಾಜು ಮನಿ ಆಕಿ ಯಾರಕ್ಕೆ? ಗಿರ್ಜವ್ವ. ಗಿರ್ಜವ್ನ? ಗಿರ್ಜವ್ನ ಮಗಂದ ಮದುವೆ ಆದಾಗ ಹಿಂಗ ಮಾಡಿತ್ತ ಹುಡುಗ. ಆ ಗಿರ್ಜವ್ನ ಮಗನ? ಹೋಗ, ಹಂಗಿರ್ಲಿಕ್ಕಿಲ್ಲ ನೋಡು. ಯಾರ್ದಾರ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿ ನೋಡು. ಹೋಗ್ಲಿ ಬಿಡು, ನಿನ್ಗ ಅನುಭವ ಆದಾಗ ಗೊತ್ತಾಗದು. ಏನ್ ಕಮಲಿ, ನೀ ಅನ್ನಕತ್ತಿದ್ ಖರೇನವ? ನಾನ್ಯಾಕೆ ಸುಳ್ಳು ಹೇಳಿ? ಆಮೇಲೆ ಆಕಿ ಮೂಲಿ ಮನಿ ಎದಾಳಲ್ಲ, ಆಕಿ ಯಾರಕ್ಕೆ? ಆಕಿನ ಹೆಸರು ಶಾಂತಮ್ಮ. ಆ ಶಾಂತಮ್ಮನ ಮಗ ಮದುವೆ ಆದಾಗ ಹೊರಗೆ ಹಿಂಗ ಅಡ್ಡಾಡಿಸ್ತಿದ್ನ. ಕೊನಿಗ ರಾತ್ರಿ ಜಲ್ದಿ ಬರ್ರಿ ಅಂತಂದ್ರು, ಲೇಟಾಗಿ ಬರ್ತಿದ್ರಂತ. ಒಂದೊಂದ್ ದಿವಸ ಮನಿಗೆ ಬರ್ತಿದ್ದಿಲ್ಲ. ಹಿಂಗ ಮಾಡಿ ಮನ್ಯಾಗ ಜಗಳ ಮಾಡ್ಕೊಂಡು ಬ್ಯಾರೆ ಹೋದ್ಲಕ್ಕಿ. ನೋಡ್ ಮತ್ತ ನಿಮ್ ಮನ್ಯಾಗ ನಿನ್ ಮಗನು ಹಂಗ ಮಾಡಿದ್ದಾನ. ಅಯ್ಯೋ ಅದನ್ನೇನ್ ಕೇಳ್ತೀಯ ಕಮಲಕ್ಕ? ಯಾಕ ಏನಾತ? ಇನ್ನೊಂದ್ ಸ್ವಲ್ಪ ದಿವಸ ಇಲ್ಲಿದ್ದು ಬೇರೆ ದೂರ ದೇಶಕ್ಕೆ ಕೆಲ್ಸಕ್ಕೆ ಹೋಗವಂತೆ 2 ಗಂಡ ಹೆಂಡತಿ. ಅಯ್ಯಯ್ಯ ಸುದ್ದ ತಗೋ ಬಾಳೆ. ಒಬ್ಬನ ಮಗ ಅಂತಂದೇಳಿ ಅಷ್ಟು ಚಂದಾಗಿ ಸಾಕಿದ್ದಿ, ನೋಡಿದ್ರ ಹಿಂಗಾವ ನಿನ್ ಕತಿ? ಬ್ಯಾಡವಾ, ನನಗರ ಬಾಳ ಬೇಜಾರಾತ್ ನೋಡಿ ಕತಿ ಕೇಳಿ. ಏನ್ ಮಾಡೋದ್ವಾ? ಏನು ಮಾಡಕ್ ಆಗಂಗಿಲ್ಲ. ಎಲ್ಲಾರು ನಮ್ಮ ಹಂಗ ಇರ್ತಾರನ, ಅತ್ತಿ ಮಾವನ ಜೊತೆ ಚಂದಾಗಿರ್ಬೇಕು, ಹೊಂದಾಣಿಕೆ ಮಾಡ್ಕೊಂಡು ಅಂತ ಹೇಳಿ. ಅಯ್ಯ ನೀ ತಿಳ್ಕೊಂಡಿದ್ ತಪ್ಪಿಡ ಸವಿತಕ್ಕ. ಈಗಿನ ಹುಡುಗಿಯರು ಯಾರ್ಯಾರು ಹಂಗಿಲ್ಲ ನೋಡು. ನಾನು ಈಗೀಗ ನೋಡಕತ್ತೇನೆ, ಒಂದ್ 2-3 ವರ್ಷ ಆತು. ಯವ್ವ ಏನಾಗತ್ತೇನ ಈ ಹುಡುಗಿಯರಿಗಂತರು ಬರೀ ಇಂಥವಾಗಕತ್ತವ ನೋಡು. ಅದಕ್ಕ ನಿನಗ ಈಗಿಂದಾನ ನಾನು ಒಂದು ಐಡಿಯಾ ಹೇಳ್ಕೊಡ್ತಾ ನೋಡು. ಐಡಿಯಾನ? ನಿನ್ನ ಮಗ ನಿಮ್ಮ ಮನ್ಯಾಗ ಇರ್ಬೇಕು ಅದಲ್ಲ, ನಿನ್ ಕಣ್ಮುಂದ. ಹಂಗಾರ ನಾ ಹೇಳ್ದಂಗ ಮಾಡು. ಏನ್ಲೇ ಅದು? ಇಷ್ಟು ಮಾಡು, ನಿನ್ ಮಗ ನಿನ್ ಬಿಟ್ಟ ಸರಿಯಂಗಿಲ್ಲ. ಓ ಹೌದಲ್ಲೇ, ಭಾರಿ ಐತಿ ನಿನ್ ಪ್ಲಾನ್. ಹಂಗ ಮಾಡ್ತೇನೆ ತಡಿ. ಈಗ ಸದ್ಯಕ್ಕ ಅದ್ರದ್ದೇನು ಮಾತೆತ್ತಿಲ್ಲ. ನಮ್ಮ ಅತ್ತೆರ ಮೊನ್ನೆ ಹಿಂಗ ಅನ್ನಕತ್ತಿದ್ರು, ಅವ್ರ ಅದ್ ಮಾತೆತ್ಲಿ ಅವಾಗ ಚಾಲು ಮಾಡ್ತೇನೆ ಇದನ್ನ ನಾನು. ಅಷ್ಟ ಮಾಡುವ ಯವ್ವ, ನಾ ಬರ್ತೇನೆ ತಗೋ. ಬಾರ ಚಾ ಕುಡ್ದು ಹೋಗಂತೆ. ಬ್ಯಾಡವಾ, ಹೊಟ್ಟಿ ತುಂಬೈತಿ, ಮತ್ತೆ ಆಮೇಲೆ ಬರ್ತೇನೆ ತಗೋ. ತಗೋ ಹೋಗ್ಬಾ. ಬರ್ತೇನೆ ತಗೋವಾ. ಅಂತೂ ಇಂತೂ ನಾ ಬಂದಿದ್ದ ಕೆಲಸ ಆತ. ಏಕ್ ಮಾಡ್ದವತ್ತು ಕಡ ನಾನು ಎದಕ್ಕೆ ಫೇಮಸ್? ಬೆಂಕಿ ಹಚ್ಚಿದ್ರಾಗ ಫೇಮಸ್. ಯಾರ ಮನೆ ಹೆಸರು ಹೇಳಿದ್ನಲ್ಲ ಅಷ್ಟ್ರ ಮನೆ ನಾನು ಕಡ್ಡಿಗೀರ್ ಬಂದಿದ್ದೆ. ಅದಾಮೇಲೆ ಬೆಂಕಿ ಹತ್ಕೊಂಡು ದಗದಗ ಅಂತ ಉರ್ದಿತ್ತು. ಈಗ ಸಮಾಧಾನ ಆತ್ ನನಗೂ. ಇವ್ರ ಮನೆಗೆ ಬಂದಿಟ್ಟು ಕಿಡಿ ಹಚ್ಚಿ ಬಂದೇನಿ. ಇವತ್ತಲ್ಲ ನಾಳೆ ಇವ್ರ ಮನೇನು ದಗದಗ ಅಂತ ಉರಿತತಿ. ಒಂದೇ ಸಸಿ ಇದ್ದಾಗ ಇವ್ ಯಾವ ಮಾತು ಕೇಳ್ತಿದ್ದಿಲ್ಲ, ಹಂಗ ತಂಪಾಡಿ ತಾವ್ ಹಾರಾಡ್ತಿದ್ವು. ಇವ್ರು ಬಿಟ್ರೆ ಯಾರು ಇಲ್ಲ, ಫ್ಯಾಮಿಲಿ ಅನ್ನೋರ್ ಗತೆ ಇದ್ರು. ಇವ್ರದ ಕಾಂತನ್ ಚಲೋ ಅನ್ನೋದಿತ್ತು. ಇದಕ್ಕೆ ಅಂತೂ ಒಂದು ಈಟು ಗುಟ್ಟು ಬಿಟ್ಟು ಕೊಡ್ತಿದ್ದಿಲ್ಲ. ಈಗ ಹೆಂಗೈತಿ? ತಾನ ಎಲ್ಲ ನಾ ಕೇಳಕ್ಕಿಂತ ಮುಂಚೆನೆ ಬೈ ಬಿಡಾಕತ್ತ.
ಇರ್ಲಿ ಐತಿ ಮುಂದೆ ಮಾರಿ ಹಬ್ಬ ಅಂದಾಗ ಕಮಲಿ ಹೇಳಿದ್ರಾಗ ಏನೂ ತಪ್ಪಿಲ್ಲ. ನಾನ ಪಾಪಕ್ಕಿನ್ನ ತಪ್ಪು ತಿಳ್ಕೊಂಡಿದ್ದೆ ಮುಂಚೆ, ಏನೇನು ಹೇಳ್ತಿದ್ದಿಲ್ಲ ನಮ್ಮ ಮನ್ಯಾಗಿಂದ. ಈಗಾರ ಹೇಳಿದ್ನೆಲ್ಲ ಹೋಗ್ಲಿ ಬಿಡು. ಪಾಪ ನಮ್ಮ ಸಲಾಗಿನ ಎಲ್ಲ ಮಾಡ್ತೈತದು. ಒಂದ್ ದಿವಸ ಆಶಾ ಕುಂಕುಮ ಕರೆದು ಚಲೋ ಸೀರೆ ಉಡ್ಸ್ ಕಳಿಸ್ಬೇಕಾಕಿ. ಸುಮಾ ನಿಂಗೇನೇನು ಬೇಕು ನೋಡಿ ತಗೋ ಇಲ್ಲೇ. ಏನು ಇಲ್ಲಿ ನಾನು ಶಾಪಿಂಗ್ ಮಾಡ್ಬೇಕಾ? ಇಲ್ಲೇ ಹೊರಗೆ ಅದಾವ ನೋಡಿ ಅಂಗಡಿ ಎಷ್ಟೊಂದು, ತಗೋ ಇಲ್ಲೆಲ್ಲ ಚೆನ್ನಾಗಿರವ ಸಿಗ್ತಾವು. ಏನು ಹೊರಗಡೆ ಶಾಪಿಂಗ್ ಮಾಡ್ಬೇಕಾ ನಾನು? ಬೇಡ ಅಂದ್ರೆ ಇಲ್ಲೇ ಸಣ್ಣ ಪುಟ್ಟ ಅಂಗಡಿ ಅದಾವ ನೋಡು, ಬಟ್ಟೆ ಅಂಗಡಿ ಅವು ಇವು ಏನೇನು ಅದಾವ ನೋಡು, ಅಲ್ಲಿ ಹೋಗು ಕೊಡಿಸ್ತೇನೆ ಬಾ. ಇಲ್ಲಪ್ಪ ನನಗಂತಲ್ಲೆಲ್ಲ ಶಾಪಿಂಗ್ ಮಾಡಿ ರೂಢಿಲ್ಲ. ನನಗೆ ಮಾಲಿಗೆ ಕರ್ಕೊಂಡು ಹೋಗು. ಮಾಲಿಗ? ಮಾಲ್ಗೆ. ಸುಮಾ ಅದು ಏನು ಅದು ಇಲ್ಲ ಇದು ಇಲ್ಲ, ಬಾ ನಾನು ಯಾವಾಗಲೂ ಶಾಪಿಂಗ್ ಮಾಡೋ ಮಾಲ್ ಇಲ್ಲೇ, ಬಾ ಅಲ್ಲೇ ಕರ್ಕೊಂಡು ಹೋಗ್ತೇನೆ. ನೋಡು ಹೆಂಗೈತಿ. ಅಲ್ಲ ಸುಮಾ ಇಲ್ಲೆಲ್ಲ ರೇಟ್ ಜಾಸ್ತಿ. ಏನಿಲ್ಲ, ಇಲ್ಲೆಲ್ಲ ಸಿಗೋದು ಬ್ರಾಂಡೆಡ್ ಐಟಮ್ಸೇ, ಅದಕ್ಕೆ ಹಂಗೆ ಅನ್ನಿಸ್ತೈತಿ. ಅಲ್ಲ ಇವ ಸೇಮ್ ಕ್ವಾಲಿಟಿ ಬಟ್ಟೆಗಳ ನಿನಗೆ ಹೊರಗೂ ಸಿಗ್ತಾವು. ಇಲ್ಲಿಲ್ಲ, ಹೊರಗಡೆ ತಗೊಂಡಿದ್ದ ಬಟ್ಟೆಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಇರ್ತೈತಿ. ಈಗ ಏನೀಗ ಇಲ್ಲಿ ಕೊಡಿಸ್ತೀಯೋ ಇಲ್ಲೋ ಹೇಳ ನನಗೆ ನೀನು. ಸರಿ ತಗೋ, ಹೋಗು ಏನು ಬೇಕು ನೋಡಿ ಪರ್ಚೇಸ್ ಮಾಡು. ಸರಿ ನಾನು ಅಲ್ಲಿ ಹೋಗಿ ಏನೇನು ಬೇಕು ಕ್ಲಾತ್ಸ್ ತೊಗೊಂತಿರ್ತೀನಿ, ನೀನು ಒಂದು ರೌಂಡ್ ಹೊಡೆದು ಬಾ. ಸರಿ. ಏನಕ್ಕಿ ಒಳ್ಳೆ ಮಾಲಿಗೆ ಕರ್ಕೊಂಬಂದ್ಬಿಟ್ಟ. ನಾನು ಅಲ್ಲೇ ಎಲ್ಲರೂ ಸ್ವಲ್ಪ ಸುತ್ತಾಡಿಸಿ ಅಲ್ಲೇ ಎಲ್ಲರೂ ಸಣ್ಣ ಹೋಟೆಲ್ನಾಗ ಊಟ ಮಾಡಿಸಿ ಸಾಯಂಕಾಲ ನಾನು ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋದ್ರಾತಂತ ಪ್ಲ್ಯಾನ್ ಮಾಡಿದ್ದೆ. ಈಗ ನೋಡಿದ್ರಿಕಿ ಇಲ್ಲೇ ಮಾಲಿಗೆ ಕರ್ಕೊಂಬಂದಾಳ. ಇಡೀ ದಿವಸ ಹೊರಗಡೆ ಖರ್ಚು ಮಾಡಿದ್ರು ಇನ್ನೂ ರೊಕ್ಕ ಉಳಿತಿತ್ತು. ಇಲ್ಲೇ ಒಂದು ಟೈಮ್ ಶಾಪಿಂಗಿಗೆ ಇಷ್ಟು ದುಡ್ಡು ಹೋಗ್ಬಿಡ್ತೈತಿ. ಮತ್ತು ಇಲ್ಲಿ ಬಂದಾಳ ಅಂತ ಅಂದಮೇಲೆ ಊಟನೂ ಇಲ್ಲೇ, ರಾತ್ರಿನೂ ಇಲ್ಲೇ ಊಟ ಆಗ್ತೈತಿ, ಸಾಯಂಕಾಲ ಸ್ನ್ಯಾಕ್ಸು. ಅಯ್ಯೋಯ್ಯೋ ಹೊರಗೆ ಏನೇ ಇಲ್ಲ ಅಂದರೂ ಒಂದು 10,000ದಾಗ ಮುಗಿದ್ಬಿಡ್ತಿತ್ತು. ಇಲ್ಲಿ ಈಕಿ ಯಪ್ಪ ನೆನೆಸ್ಕೊಂಡ್ರೂ ಹೆದರಿಕೆ ಆಗತೈತೆ ನನಗೆ. ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಏನಪ್ಪ ಮಾಡಲಿ. ಒಂದು ಕೆಲಸ ಮಾಡ್ತೇನೆ, ನನ್ನ ಅಕೌಂಟ್ನಾಗ ಇನ್ನು ಹೆಂಗಿದ್ರು ಇನ್ನೊಂದು ಸ್ವಲ್ಪ ದುಡ್ಡು ಐತಲ್ಲ ಅದನ್ನು ಡ್ರಾ ಮಾಡ್ಕೊಂಬರ್ತೇನೆ. ಅಷ್ಟೇ ಇರೋದು. ಅದಾದಮೇಲೆ ಬ್ಯಾಂಕ್ ಬ್ಯಾಲೆನ್ಸೇ ಇಲ್ಲ. ಎಷ್ಟು ಹಿಡಿತದಿಂದ ಖರ್ಚು ಮಾಡ್ಬೇಕಂತ ಅಂದ್ರೆ ಈಕಿ ನನ್ನ ಮಾತಾ ಕೇಳವಲ್ಲ ಗೆಳ. ಇರಲಿ ಒಂದು ದಿವಸ ತಿಳಿಸಿ ಹೇಳ್ಬೇಕು. ಈಗ ಹೇಳಿದ್ರೆ ನಂದ ಮನ ಮರ್ಯಾದೆ ಹೋಗೋದು. ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ, ಆಮೇಲೆ ಎಲ್ಲ ಪರಿಸ್ಥಿತಿ ಹೇಳಿದ್ರೆ ಅರ್ಥ ಮಾಡ್ಕೊತಾಳ ಅಂತ ಅನಿಸ್ತೈತಿ. ಹಂಗೆ ಮಾಡ್ತೇನೆ. ಹೋದ್ನೇನವ ಆದಿ ಸಾಲಿಗೆ? ಹ್ಞೂ ರೀತಿ ಹೋದ. ಯವ್ವ ಹುಡುಗ ಸಾಲಿಗೆ ಹೋಗ್ತಾ ಇಲ್ಲ ಅಂತೇಳಿ ಹೆದರಿಕೆ ಬಿಟ್ಟಿತ್ತು ನೋಡು ನನಗೆ. ಹ್ಞೂ ರೀತಿ ನಾನು ಹಂಗ ಅನ್ಕೊಂಡಿದ್ದೆ ನೋಡ್ರಿ. ಅವ ಮಾಡಾಕತ್ತಿದ್ದು ಉಡಾ ತನಕ ಇದು ಶಾಲಿಗೆ ಹೋಗ್ತಾ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು ನೋಡ್ರಿ. ಒಟ್ಟು ಎತ್ಲಾಗಾರ ಶಾಲಿಗೆ ಹೊಂಟ್ನಲ್ಲ, ಸಾಕು ಬಿಡುವ, ಸಮಾಧಾನ ಆತು. ಸಾಲಾಗ ಓದಿದ್ರಾಗ ಮುಂದೆ ಐತ್ರಿ ಅತ್ತಿ, ಅವ್ರ ಟೀಚರ್ ಹೋಗೋತಿರ್ತಾರ. ಚಲೋ ಆತ್ ಬಿಡುವ. ನೀನು ಯಾಕ ಭಾಳ ಕಾಡಕತ್ತಿದ್ದಿಲ್ಲ, ನಡೆಯಲ್ಲಿ ನಿಮ್ಮ ಅಜ್ಜಿ ಅಂತಲ್ಲಿ ಬಿಟ್ಟು ಬರ್ತೇನೆ. ಯಾಕ ನಿನ್ನ ಮೊಮ್ಮಗಳಿಗೆ ಏನೋ ಕಾಟ ಕೊಡಂಗಾಯ್ತು ಅವ್ರ ಅವ್ಗ. ಇಷ್ಟು ದಿವಸ ಆದಿ ಇದ್ದ ಅವ್ರ ಅವು ಕಾಟ ಕೊಡಕ ಈಗ ಇಕ್ಕಿ ಬಂದಾಳ ನೋಡ್ರಿ. ಅತ್ತಿರಿಕಿ ಇನ್ನೊಂದಿಷ್ಟು ಕರ್ಕೋರಿ. ಬಾರವಾ ಇಲ್ಲೇ ನಡಿ ಪಾಪು, ಅಜ್ಜಿ ಕಡೆ ಆಟ ಆಡ್ತೀರಾ, ನಾ ಈಗ ಬರ್ತಾನಂತ. ಬಾರೋ ಮಗನ ಬಾ. ಆಕಿನ ಮೈ ಮೇಲೆ ಎತ್ಕೊಂಡು ಕುಂದ್ರಿಸ್ಬೇಡ್ರಿ ಅತ್ತಿ, ಇಲ್ಲಾಂದ್ರೆ ಆಕಿ ಹಂಗ ಮೈ ಬಿಟ್ಟು ಕೆಳಗೆ ಇಳಂಗಿಲ್ಲ ಅಂತ. ಅಲ್ಲೇ ಕೆಳಗೆ ಕುಂದ್ರಿಸಿ ಆಡಿಸ್ರಿ. ಅವು ಒಂದಿಟ್ಟು ಆಟ ಸಾಮಾನು ಅದಾವ ಗೊಂಬಿ ಗಿಂಬಿ ತಂದು ಕೊಡ್ತೇನೆ. ಬ್ಯಾಡ್ ತಗೋವಾ, ಇಲ್ಲೇ ಆಟ ಆಡಿಸ್ತೇನಂತ ಸುಮ್ಮನೆ ಇರ್ತಾ ತಗೋಕೆ ಕೆಳಗೆ ಆಡಿಸ್ತೇನೆ. ಏನೇನು ಮಾಡ್ಕೊಳ್ವಲ್ಲ gal ನೋಡ್ರಿ ಕೆಲವೊಳಗೆ. ಅವಳಾಗಡ್ಡಿ ಬುಟ್ಟಿನ ಸುರುತತಿ, ನೀರಿನ ಉಲ್ಡಿಸ್ತತಿ. ಒಂದೇ ಎರಡು ಆಕಿನ ರಂಪಾಟ. ನೀನ್ ದೊಡ್ಡ ಮಗನೂ ಹಂಗ ಮಾಡ್ತಿದ್ನವ. ಅಂದ್ರ ಎರಡು ಒಂದೇ ಜಾತಿ ಅದು, ಅದು ಬಿಡ್ರಿ. ಹುಡುಗರು ಹಂಗವ. ಆ ತಗೊಂಡು ನೀ ಜಲ್ದಿ ಕೆಲಸ ಮುಗಿಸ್ಕೊಂಬ, ನಾ ಆಟ ಆಡಿಸ್ತಿರ್ತೇನಂತ. ಸರಿ ರೀ. ಸೀತಾ ಬಾರ ಬಂಗಾರಿ, ಇಲ್ಲೇ ಕೂತ್ಕೊಂಡು ಆಟ ಆಡೋಣ ಬಾ. ಅಜ್ಜಿ ಜೊತೆಗೆ ಆಟ ಆಡ್ತಿ? ಆದಿದ್ರ ಅವ್ನ ಜೊತೆಗೆ ಆಟ ಆಡ್ತಿದ್ಲ. ಈಗ ಅದು ಸಾಲಿಗೆ ಹೋಗೈತಲ್ಲ, ಈಗ ಕೊಬೇಕಿನ ಆಗಲ್ಲ, ಅದಕ್ಕೆ ಹಂಗ ಆಡಕತ್ತಾಳ ಅವ್ರ ಅವ್ಗ. ಓ ನಮ್ಮ ಆದಿರ ಏನ್ ತುಸ ಕಾಡೇನೇನ್ರಿ ಅವಾಗ. ಈಕಿನು ಮತ್ತೆ ಅವ್ನ ತಂಗಿ ಅವ್ನ್ ಮೇರಿಸ್ಬೇಕಲ್ಲ. ಹುಡುಗರಿಗೆ ಎಲ್ಲಿಂದ ಎಲ್ಲಿ ಇರ್ತಾವ ನೋಡಿ ಉಡಾತನ, ಅಷ್ಟು ಉಡಾತನ ಮಾಡ್ತಾವ. ಹಿಂಗ ನೋಡ್ತಿದ್ದಂಗ ಇಲ್ಲಿದ್ದ ಮತ್ತೆ ಅಲ್ಲಿ ನೋಡೋಗ್ಬಿಟ್ಟಿರ್ತಾವ ನೋಡ್ರಿ. ಹ್ಞೂ ವಯವ, ಹುಡುಗರ್ನ ಎಷ್ಟು ಹುಷಾರಿಲ್ಲ ಸಾಕಿದ್ರು ಅಷ್ಟ ನೋಡು. ಏಯ್ ಗುಂಡಮ್ಮ, ಏನಂತೀವ ನೀನ? ಅಜ್ಜಿ ಅನ್ನತಾಳ್ರಿ ಆಕಿ. ಅಜ್ಜಿ ಅನ್ನತ್ತೆ ನೀನ? ಏನು ಅದ? ಏನದು ನೀ ಏನಂತಿದ್ದಿ? ನನಗೊಂದು ಈಟು ಅರ್ಥ ಆಗಲ್ದವ ಹುಡುಗಿ. ನೀ ಏನೇನ್ ಮಾತಾಡ್ತಿ ನೋಡು, ಇಷ್ಟು ನಿಮ್ಮ ಅಣ್ಣಗ ತಿಳಿದ್ ನೋಡುವ. ಹೌದ್ ನೋಡ್ರಿ ಅತ್ತಿ, ಅವ್ಗ ಒಬ್ಬನಿಗೆ ಅರ್ಥ ಆಕೈತಿ ಏನ್ ಮಾತಾಡ್ತಾಳ ಅನ್ನೋದು. ನಮಗೆ ಯಾರಿಗೂ ಒಂದು ಈಟು ಅರ್ಥ ಆಗಂಗಿಲ್ಲ. ಓ ನಿಮ್ಮ ಅಣ್ಣ ಬೇಕೇನ? ಬರ್ತಾನ ತಡಿ, ಸಾಲಿಗೆ ಹೋಗ್ಯಾನ, ಸಂಜಿಗೆ ಬರ್ತಾನ ತಗೋ ಆಡುವಂತಿ. ಅತ್ತಿರಿ ಏನು ಆಸಿತಾ? ಅದು ಈ ಶನಿವಾರ ರೀ ನಮ್ಮ ಮನೆಗೆ ಹೋಗಿ ಬರ್ಬೇಕಂತ ಮಾಡೇನ್ರಿ ನಾನು. ನಿನ್ ತವ್ರ ಮನೆಗೆ ಅವ? ಹ್ಞೂ ರೀ, ಅದು ನಮ್ಮ ಚಿಕ್ಕಪ್ಪನ ಮಗನ ಮದುವೆ ಐತ್ರಿ. ಹಾ ಅದು ಹೇಳಿದ್ದಲ್ಲ ಅವ, ಅದು ಇದಾವಾರನ? ಹ್ಞೂ ರೀ, ಹೋದ್ವಾರ ಬಂದು ಕರೆದು ಹೋಗಿದ್ರು ನೋಡು. ಅದ ಇಷ್ಟಕ್ಕೂ ಮನೆ ಮಂದಿಗೆ ಅರ್ಬಿ ತಂದು ಕೊಟ್ರು ನೋಡು, ಸೀರೆ ಕೊಟ್ಟು ಹೋಗಿದ್ರು. ಹ್ಞೂ ರೀ ಅಜ್ಜಿ. ಅಂದ್ರೆ ಅವ್ವ ನಿನ್ನೆ ಫೋನ್ ಹಚ್ಚಿದ್ಲಿ ರೀ, ಸ್ವಲ್ಪ ಜಲ್ದಿನ ಬಂದ್ಬಿಡು, ಅಲ್ಲೂ ಮನ್ಯಾಗ ಯಾರು ಕೆಲಸ ಮಾಡಕ್ಕಿಲ್ಲಂತ್ರಿ ಪಾಪ. ಅಂದ್ರೆ ನಮ್ಮ ಚಿಕ್ಕಮ್ಮ ಇಲ್ಲಲ್ರಿ ಮನ್ಯಾಗ, ಅದಕ್ಕೆ ನನ್ಗ ಒಂದು ಸ್ವಲ್ಪ ಹಚ್ಕೊಂಡಿದ್ನವ. ಈಗ ನಾನ ಹೋಗಿ ನಿಂತ ಮಾಡ್ಬೇಕ್ರಿ ಅತ್ತಿ. ಹೌದೇನಾ? ಹೋಗಂತಿ ತಗೋ. ನೀವೆಲ್ಲ ಯಾವಾಗ ಬರ್ತೀರಿ? ನಾವು ಮದ್ವೆ ಹಿಂದಿನ ದಿವಸ ಬರ್ತೇವೆ ತಗೋ. ಹಂಗಾರೆ ನೀ ಎಷ್ಟು ದಿವಸ ಮುಂಚೆನ ಹೋದಂಗ ಆತವ? ಒಂದು ವಾರ ಮುಂಚೆ ರೀ ಅಜ್ಜಿ. ಹೌದಾವ? ನೀ ಹೋಗಿರ ಹಂಗಾರ ನಾವು ಇಷ್ಟು ಮದ್ವೆ ಹಿಂದಿನ ದಿವಸ ಬರ್ತೇವೆ ತಗೋ. ಮತ್ತೆ ಆ ದಿನ ಬಿಟ್ಟು ಹೋಗಿ ಹೆಂಗ? ಅದ ಏನ್ ಮಾಡ್ಲಿ ಅಂತ ಗೊತ್ತಾಗವಲ್ದ್ರಿ ಅತ್ತಿ. ಕರ್ಕೊಂಡು ಹೋಗಿ ಏನಾಗಂಗಿಲ್ಲ, ಇನ್ನು ಸಣ್ಣದೈತದ. ಈಗ ನೀವು ಎಲ್ಲರ ಹೋದಲ್ಲ ಬಂದಲ್ಲ ಕರ್ಕೊಂಡು ಹೋಗ್ಬೇಕಪ್ಪ, ಅವ್ರಿಗೂ ರೂಢಿ ಹಾಕವ್. ಹಂಗ ಸಾಲಿ ಅಂತಂದ್ರೆ ಬಿಟ್ಟು ಹೋದ್ರ ಯಾರ ಮಕ್ಕ ನೋಡಿದ್ರು ನಾಳೆ ಗೊತ್ತಾಗಂಗಿಲ್ಲ. ಹೌದಾ ಸೀತಾ, ಸುಮ್ಮನೆ ನೀ ಜೋಡಿ ಕರ್ಕೊಂಡು ಹೋಗು, ಒಂದ್ 4 ದಿವಸ ಇದ್ದು ಬರ್ತಾನ ಅವನು. ಹಂಗಲ್ರಿ ಅತ್ತಿ, ಶಾಲೆಗ ಭಾಳ ದಿವಸ ಬಿಟ್ರ ಟೀಚರ್ ಬೈತಾರೇನ ಅಂತ. ಯಾರು ಏನು ಬೈಂಗಿಲ್ ತಗೋ, ಒಂದ್ ಚೀಟಿ ಬರ್ದ್ ಕೊಟ್ರ ಸುಮ್ಮನೆ ತಗೋ, ಕರ್ಕೊಂಡು ಹೋಗ. ಸರಿ ರೀ ಅತ್ತಿ. ಪಾಪ ಅದು ತನ್ನ ತವ್ರ ಮನೆಗೆ ಹೋಗಿ ಭಾಳ ದಿವಸ ಆಗೈತಿ. ಹ್ಞೂ ರೀ ಅತ್ತಿ, ಅದಕ್ಕೆ ಹೋಗಿ ಬರೋಲ್ಲ ಯಾಕ ಅಂತ ಹೇಳಿ ಕಳ್ಸಿದೆ.